ಶಿರಗುಪ್ಪಿಯ ನಂದು ಪಾಟೀಲ್ ಅವರಿಗೆ 53ನೇ ಹುಟ್ಟುಹಬ್ಬ. ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸಿದ ಗೆಳೆಯರ ಬಳಗ. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ನಂದು ಉರ್ಫ್ ಶಿವಾನಂದ್ ಪಾಟೀಲ್ ಅವರು ನಿನ್ನೆ ತಮ್ಮ 53ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು, ಗೆಳೆಯರ ಬಳಗದ ಸದಸ್ಯರು ಸೇರಿ ಅವರನ್ನು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಶಿರಗುಪ್ಪಿ ಗ್ರಾಮದಲ್ಲಿ ಪ್ರಗತಿಪರ ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ವ್ಯವಸಾಯ ಪ್ರಾರಂಭಿಸಿರುವ ನಂದು ಪಾಟೀಲ್ ಅವರು ಇಂದು 53 ವಸಂತಗಳನ್ನು ಪೂರೈಸಿ 54ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಗೆಳೆಯರ ಬಳಗದ ಸದಸ್ಯರು ಸೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಸನ್ಮಾನಿಸಿ ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಶುಭಾಶಯ ಕೋರಿದ್ದಾರೆ. Happy birthday to you. Happy birthday to you. ಈ ಸಮಯದಲ್ಲಿ ಎಸ್ ಪಾಟೀಲ್ ಸರ್ ಮಾತನಾಡಿ, ನಂದು ಪಾಟೀಲ್ ಅವರು ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿಗಳಾಗಿದ್ದು, ಎಲ್ಲರೊಂದಿಗೆ ಬೆರೆತು ಸದಾ ನಗುನಗುತ್ತಾ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಶುಭಾಶಯ ಕೋರಿದರು. ಎಲ್ಲರಿಗೂ ಶುಭ ಮುಂಜಾನೆ. ಇಂದು 1 ಜೂನ್ ಶ್ರೀಯುತ ನಂದು ಪಾಟೀಲ್ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ತಮ್ಮ ಜೀವನದ 53 ವರ್ಷಗಳನ್ನು ಪೂರೈಸಿ 54ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಗೆಳೆಯರ ಬಂಧು ಬಳಗ ಎಲ್ಲರ ಒಂದು ಸಮ್ಮುಖದಲ್ಲಿಂದು ಅತಿ ಅದ್ಭುತವಾಗಿ ಹಾಗೂ ಆಕರ್ಷಣೀಯವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲವರೆಗೆ ಎಲ್ಲರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀಯುತ ನಂದು ಪಾಟೀಲ್ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಸಮಾಜದ ಗಣ್ಯರಲ್ಲಿ ಒಬ್ಬರು. ಅದೇ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತಮ ಕೆಲಸಗಳಲ್ಲಿ ಯಾವತ್ತೂ ಸಹಭಾಗಿತ್ವವನ್ನು ಹೊಂದಿದ್ದಾರೆ. ಅವರ ಮಾತುಗಳನ್ನು ಸ್ವಲ್ಪ ಕಡಕ್ ಅನಿಸಿದ್ರು ಕೂಡ ಹೃದಯ ಮಾತ್ರ ಅತಿ ಮಧುರವಾಗಿರ್ತಕ್ಕಂಥದ್ದು. ಅಂತಹ ವ್ಯಕ್ತಿಗಳ ಒಂದು ಸಂಭ್ರಮ ಮತ್ತು ಇದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೆಲ್ಲ ನಮಗೆ ಖುಷಿಯನ್ನು ತರ್ತಾ ಇದೆ. ಅದರಂತೆ ಈ ಒಂದು ತಮ್ಮ ಸಮ್ಮುಖದಲ್ಲಿ ಕಾಣ್ತಕ್ಕಂಥ ಎಲ್ಲ RS ಪಾಟೀಲ್ ಅವರ ಒಂದೆಲ್ಲ ಗೆಳೆಯರ ಬಳಗ ಏನಿದೆಯೋ ಈ ಎಲ್ಲ ಒಂದು ಪ್ರತಿಯೊಬ್ಬರ ಹುಟ್ಟುಹಬ್ಬವನ್ನು
ಅತಿ ಯಶಸ್ವಿತವಾಗಿ ಸಂಭ್ರಮಯುತವಾಗಿ ಹಾಗೂ ಎಲ್ಲರನ್ನ ಕೂಡಿಸಿಕೊಂಡು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಜಾರಿಯಿಂದ ಬಂದಿದ್ದಿಲ್ಲ. ಇದು ಬಹಳಷ್ಟು ಒಳ್ಳೆಯದು. ಇದರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಒಂದು ತೊಂದರೆಗಳು ಎಲ್ಲ ನೀಗಿ ಒಂದು ಅತಿ ಉತ್ತಮವಾಗಿರ್ತಕ್ಕಂಥ ಪ್ರಫುಲ್ಲಿತವಾಗಿರ್ತಕ್ಕಂಥ ಮನಸ್ಸು ನಿರ್ಮಾಣ ಆಗಬೇಕಾದ್ರೆ ಇದು ಒಂದು ಪ್ರಕ್ರಿಯೆ ಉತ್ತಮವಾಗಿರ್ತಕ್ಕಂಥದ್ದು. ಇಂತಹ ಒಂದು ಹುಟ್ಟುಹಬ್ಬದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಈ ಎಲ್ಲ ಬಂಧು ಬಳಗಕ್ಕೂ ಧನ್ಯವಾದಗಳನ್ನು ಹೇಳ್ತಾ, ಇದರಂತೆ ಎಲ್ಲರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ. ಅದರಂತೆ ಮುಂದೂ ಕೂಡ ಆಚರಣೆಯನ್ನು ಮಾಡಿ ಅದರಂತೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಈ ನಂದು ಪಾಟೀಲ್ ಅವರ ಒಂದು ಬದುಕಿನಲ್ಲಿ ಯಶಸ್ಸು, ಆರೋಗ್ಯ, ಸಂಪತ್ತು ಹೆಚ್ಚಿನ ರೀತಿಯಿಂದ ಬೆಳೆಯಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಇನ್ನು ಡಾಕ್ಟರ್ ಸುಕುಮಾರ್ ಚೋಗ್ಲೆ ಮಾತನಾಡಿ ನಂದು ಪಾಟೀಲ್ ಅವರ ವ್ಯಕ್ತಿತ್ವವನ್ನು ಹೊಗಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ कोरिದರು. सर्वांना नमस्कार. आज माझे मित्र नंदकुमार पाटील यांच्या वाढदिवसानिमित्त आम्ही सर्वजण इथं जमलेलो आहोत. नंदकुमार पाटील हे पूर्वीपासूनच माझे जुगर मित्र असून त्यांचं समाजामध्ये वेगवेगळ्या ठिकाणी त्यांचं मोलाचं कामगिरी आहे. त्याचबद्दल त्यांनी इथं जो प्रगतिशील व्यवसाय चालू करून त्याच्यामध्ये भरघोस त्यांनी यश मिळवलेलं आहे. त्या दृष्टिकोनातून ते अगदी एक सज्जनप्रेमी आणि सगळ्यांचे आमचे मित्रमंडळीचे सर्व मनमिळावू व्यक्तिमत्व असल्यामुळे आम्ही त्यांचा आज वाढदिवस इथं विश्रांतीने साजरा करत आहोत. त्यांना देव यश लाभो, त्यांच्या कुटुंबियांना त्यांना धन लाभो, त्यांची प्रकृती ईश्वर त्यांना यश देवो असं मी देवांच्याकडे प्रार्थना करून आमच्या सर्वांच्या वतीनं आज त्यांच्या या वाढदिवसानिमित्त हार्दिक शुभेच्छा व्यक्त करून माझे 2 शब्द. ದಿಲೀಪ್ ಪಾಟೀಲ್ ಮಾತನಾಡಿ ನಂದು ಪಾಟೀಲ್ ಅವರು ನಮ್ಮ ಗೆಳೆಯರ ಬಳಗದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಪ್ರತಿಯೊಬ್ಬರ ಹುಟ್ಟುಹಬ್ಬಗಳಲ್ಲಿ ಅವರು ತಾವೇ ಮುಂದಾಗಿ ಎಲ್ಲ ವ್ಯವಸ್ಥೆ ಮಾಡುತ್ತಾರೆ. ಇಂದು ಅವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು. ನಮ್ಮ ಗೆಳೆಯರಾದ ಅವರಿಗೆ ನಾವು ಪ್ರೀತಿಗೆ ನಲ್ವತ್ತುವಾದರೆ ಶಿವಾನ ಹೆಸರಿಸೋಲ್ಲ. ಹಾಗಾಗಿ ಈ ಒಂದು ಹುಟ್ಟುಹಬ್ಬದ ಈ ನಿಮಿತ್ತ ನಮ್ಮ ಗೆಳೆಯರು ಎಲ್ಲರೂ ಕೂಡಿ ಒಂದು ಶುಭಾಶಯಗಳನ್ನು ನೀಡಲಿಕ್ಕೆ ನಾವು ಕೂಡಿದ್ದೇವೆ. ಶಿವಾನಂದ ಪಾಟೀಲವರ 50 ವರ್ಷ ಈ ಹುಟ್ಟುಹಬ್ಬ ಮುಗಿಸಿ 54ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಈಗ ಎಸ್ ಪಿ ಸರ್ ಹೇಳಿದ್ರು ಅದರ ಕಡೆಗಿದ್ದಾರೆ, ನಮಗೂ ಹೆಂಗೆ ಮಾಡ್ತಾರೆ ಅವರು ಕಡೆಕ್ಲೆ ಮಾತಾಡ್ತಾರೆ. ಖರೆ ಯಾವ ಸುಮ್ಮನೆ ಇವ್ರು ಮೇಲೆ ಮಾಡ್ತಾರೆ ಅಂದರೆ ಒಂದು ಆದ್ಮೇಲೆ ಅವರ ಒಂದು ಹೃದಯದಿಂದ ಆ ಒಂದು ಕೆಲಸ ಮಾಡ್ತಿರ್ತಾರೋ. ಅದಕ್ಕಾಗಿ ನಮ್ಮ ಗೆಳೆಯರ ಬರ್ಗೋದ್ರಿಂದ ಅವರಿಗೆ ನಾನು ಆ ಒಂದು ಹೃದಯಪೂರ್ವಕ ಅಭಿನಂದನೆ ಹೇಳ್ತೇನೆ. ಮತ್ತು ದೇವರವರಿಗೆ ಆವಿಷ್ಕಾರ ಕೊಡಲಿ, ಅವ್ರ ಕುಟುಂಬದವರಿಗೆ ಆವಿಷ್ಕಾರ ಕೊಡಲಿ. ಅವರ ಮತ್ತು ಎಲ್ಲ ಏನು ವ್ಯವಸಾಯ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಗತಿ ಅವರ ಸಾಧಿಸಲಿ, ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಿ ನಮ್ಮ ಮಂದಿಗೆ ಅವರ ಇದೇ ರೀತಿ ಗೆಳೆತನ ಕಳ್ಸ್ಕೊಂಡು ಹೋಗಿ ಅಂತೇಳಿ ನಮ್ಮ ಗೆಳೆಯರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಶಾಂತ್ ಸೈಲ್ ಮಾತನಾಡಿ ನಂದು ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. नंदकुमार पाटील यांचा आज 53वा वाढदिवस. त्यांच्या वाढदिवसानिमित्त आम्ही का सर्वजण उपस्थित आहोत आणि आमच्या बर्थडे ग्रुपच्या वतीनं त्यांच्या वाढदिवसासाठी आम्ही शुभेच्छा देतो. नंदू पाटील यांच्याशी बोलावं झालं तर एकच विषय म्हणजे की त्यांचा असा स्वभाव आहे की काही सांगितलं तर त्यांनी नाही म्हणत. उदे नाही उदे पण हा म्हणणारे आहे. हा म्हणणारा स्वभाव त्यांचा एक चांगला पण आहे आणि ते करून बी दाखवले. तसं काय आणखीन एकदा मी आमच्या ग्रुपच्या वतीनं त्यांच्या वाढदिवसासाठी शुभेच्छा देतो आणि त्यांच्या पुढच्या आयुष्यात सुख समृद्धी लाभो अशी देवाचरणी इच्छा करून आम्ही आशीर्वाद करू. ಅದೇ ರೀತಿಯಾಗಿ ಮಹಾವೀರ್ ಕಾತ್ರಾಳೆ ಮಾತನಾಡಿ ಗೆಳೆಯರಾದ ನಂದು ಪಾಟೀಲ್ ಇವರಿಗೆ ಹುಟ್ಟುಹಬ್ಬದ 53ನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಡಲು ದೇವರನ್ನು ಆಶಿಸುತ್ತೇನೆ. ಹೀಗೆ ಸದಾಕಾಲ ನಮ್ಮ ಎಲ್ಲರ ಗೆಳೆಯರ ಬಳಗದಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಅಭಯ್ ಚೌಗ್ಲೆ ಅವರು ಸೋಮೇಶ್ ಪಾಟೀಲ್ ಅವರ ಶುಭಾಶಯ ಸಂದೇಶವನ್ನು ಓದಿದರು. The very first moment we met, we loving nature towards youngsters has always stood out. Your always happy smile, brightness
open boom and makes your company truly exponential. Whenever you are around, we all feel so relaxed and comfortable, and our happiness knows no bounds. Your entertaining personality keeps us all high spirits, and we cherish the kindness you show towards everyone on your special day. We wish you happy birthday, healthy and long life, filled with all success and good wishes in the world. Happy birthday, Nandu uncle, from me and my friends. All our love. ಈ ಸಮಯದಲ್ಲಿ ಶಿರಗುಪ್ಪಿಯ ಪ್ರಥಮ ದರ್ಜೆ ಗುತ್ತಿಗೆದಾರರಾದ RS ಪಾಟೀಲ್, ಮುಖಂಡರಾದ ಸದುಗೌಡ ಪಾಟೀಲ್, ಸಿದ್ದೇಶ್ವರ ವಿದ್ಯಾಲಯದ ಶಿಕ್ಷಕರಾದ AS ಪಾಟೀಲ್, ಅಂಕ್ಲೆಯ ಡಾಕ್ಟರ್ ಕೋರೆ ಸಹಕಾರಿಯ ಸದಸ್ಯರಾದ ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಡಾಕ್ಟರ್ ನಿಜಲಿಂಗ್ ಕೋಟಿಬಾಲೆ, ಬಾಡ್ಗೆ ಇಲೆಕ್ಟ್ರಾನಿಕ್ಸ್ನ ಮಾಲೀಕರಾದ ರಮಾಕಾಂತ್ ಬಾಡ್ಗೆ, CBKSSK ನಿರ್ದೇಶಕರಾದ ಮಹಾವೀರ್ ಕಾತ್ರಾಳೆ, ಮಂಗಾವತಿ PKPSನ ಅಧ್ಯಕ್ಷರಾದ ದಿಲೀಪ್ ಪಾಟೀಲ್, ಮಲ್ಲಿಕಾರ್ಜುನ್ ಟ್ರೇಡರ್ಸ್ನ ಮಾಲೀಕರಾದ ಪ್ರಶಾಂತ್ ಸೈಲ್, ವೆಂಕಟೇಶ್ವರ್ ರೋಡ್ ಲೈನ್ಸ್ನ ಮಾಲೀಕರಾದ ದಯಾನಂದ್ ಮಿರ್ಚಿ, ವಕೀಲರಾದ AR ಪಾಟೀಲ್, ಇಂಜಿನಿಯರರಾದ ರಾಜು ಪಾಟೀಲ್, ಪ್ರಗತಿಪರ ರೈತರಾದ ರಾವ್ ಸಾಬ್ ಗಣೇಶ್ವಾಡಿ, ಮಲ್ಲಿಕಾರ್ಜುನ್ ಸಂಗೋಟಿ, ಅಭಯ್ ಚೌಗ್ಲಿ, ರಾಜು ಪಾಟೀಲ್, ಸೋಮೇಶ್ ಪಾಟೀಲ್, ಗಣೇಶ್ ಪಾಟೀಲ್ ಸೇರಿದಂತೆ ನಂದು ಪಾಟೀಲ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.